ಹಾಯ್ ಗರ್ಲ್ಸ್, ವೆಲ್ಕಮ್ ಟು ಮೈ ಅಂಜಲಿ ಲೋಕಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ಲಾಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕಂತ ಅಂದರೆ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಕೆಂಗೇರಿಗೆ ಹೋಗಬೇಕಿತ್ತು. ನೆನ್ನೆ ಹೇಳಿದ್ನಲ್ಲ ಎಲೆಕ್ಟ್ರಾನಿಕ್ ಬಿಲ್ದು ಫ್ರೀ ಮಾಡಿಸ್ಬೇಕು ಅಂತ, ಅಲ್ಲಿಗೆ ಹೋಗಿದ್ದೆ. ಬಟ್ ಅಲ್ಲಿ ಆಗಲಿಲ್ಲ. ಯಾಕಂದರೆ ಅದನ್ನು ಫಸ್ಟೇ ಅಪ್ಲೈ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ. ಅದಕ್ಕೆ ಅದು ಮೇನ್ ಬ್ರಾಂಚ್ಗೆ ಹೋಗ್ಬೇಕಂತೆ. ಅಲ್ಲೂ ಇವತ್ತು ಹೋಗಿದ್ದ ಹತ್ರ ಅಲ್ಲ ಮಾಡಲ್ಲ, ನೀವು ಮೇನ್ ಬ್ರಾಂಚ್ ಹತ್ರನೇ ಹೋಗಬೇಕು ಅಂತ ಹೇಳಿದ್ರು. ಬಟ್ ಇವತ್ತು ಓಪನ್ ಇರಲಿಲ್ಲ ಮೇನ್ ಬ್ರಾಂಚು. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಮೇನ್ ಬ್ರಾಂಚ್ ಓಪನ್ ಇರಲಿಲ್ಲ. ಅಲ್ಲಿಂದ ಮತ್ತೆ ವಿಶಾಲ್ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಏನೋ ಸುಮ್ಮನೆ ಹಂಗೆ ಸುತ್ತಾಡಿಕೊಂಡು ಒಂದು ವಿಶಾಲ್ ಮಠಕ್ಕೆ ಹೋಗಿದ್ವಲ್ಲ, ಯಾರು ಬೈತಾರೆ ಅಂತ ಅಂದ್ಬಿಟ್ಟು ಒಂದು 3 ಐಟಮ್ಸ್ ತೊಗೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಜುಡಿಯೋಗೆ ಹೋಗಿದ್ವಿ. ಜುಡಿಯೋದಲ್ಲಿ ಆಫರ್ಸ್ ಎಲ್ಲ ಬಿಟ್ಟಿರ್ತಾರೆ ಅಂತ. ಬಟ್ ನಮಗೇನು ಆಫರ್ಸ್ ಅಂತ ಏನು ಅನ್ನಿಸ್ಲಿಲ್ಲ. ಬಟ್ ಅಷ್ಟೊಂದು ಚೆನ್ನಾಗಿದೆ ಡ್ರೆಸ್ಸು ಅಂತ ಏನು ಓಕೆ ಇದಕ್ಕೆ ಚೆನ್ನಾಗೂ ಇದೆ, ಇದಕ್ಕೆ ಚೆನ್ನಾಗಿಲ್ಲ, ಪರವಾಗಿಲ್ಲ ಆ ಥರ ಅನ್ನಿಸ್ತು. ಬಟ್ ಅಲ್ಲೂ ಏನೂ ತಗೊಳ್ಳಿಲ್ಲ ನಾವು. ಸುಮ್ಮನೆ ಹಂಗೆ ನೋಡಿಕೊಂಡು ಓಡಾಡ್ಕೊಂಡು ಬಂದ್ವಿ. ಅದ್ರ ಪಕ್ಕ ಇನ್ನೊಂದು ಅಂಗಡಿ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಅಷ್ಟೇ ಸುಮ್ಮನೆ ನೋಡಿಕೊಂಡು ಓಡಾಡಿಕೊಂಡು ಒಂದೆರಡು ರೀಲ್ಸ್ಗಳು ಮಾಡಿಕೊಂಡು ಹಂಗೆ ಹೊತ್ತು ಅಲ್ಲೇ ಕೂತಿದ್ದು. ಸುಮ್ಮನೆ ಹಾಗೆ ಎದ್ದು ಬಂದ್ವಿ. ಅಲ್ಲಾದಮೇಲೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋದಾದ್ಮೇಲೆ ಒಂದು ಹುಡುಗ ಸಿಕ್ತ. ಅವನು ಸೈಕಲ್ ಹೊಡಿಸ್ಕೊಂಡು ಹೋಗ್ತಾಯಿದ್ದ. ಏನೋ ಕೇಬಲ್ ತೊಗೋಬೇಕು ಅಂತ ಬಂದಿದ್ದ. ಹಾಗೆ ಸುಮ್ಮನೆ ನನ್ನ ಅಲ್ಲಿಗೆ ಅವ್ರಿಗೂ ಬಿಟ್ಕೊಡೋ, ನಡೆಯೋಕ್ಕಾಗ್ತಾಯಿಲ್ಲ ಅಂತ ಅಂದೆ. ಅದಕ್ಕೆ ಅವನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಮೇಲಿಂದ ಕೆಳಗಡೆವರೆಗೂ ಸುಮ್ಮನೆ ಹಂಗೆ ನೋಡ್ತಾಯಿದ್ದ. ಬಟ್ ಅವನ ರಿಯಾಕ್ಷನ್ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ವೀಡಿಯೋ ಮಾಡ್ಕೊಂಡಿದ್ರೆ ತೋರಿಸ್ತಾ ಇದ್ದೆ. ಚಿಕ್ಕವನು ಇನ್ನು ಅವನು ಒಂದು 6ನೇ ಕ್ಲಾಸೋ 5ನೇ ಕ್ಲಾಸೇ ಇರಬೇಕಂತ ಅನಿಸುತ್ತೆ. ಆಮೇಲೆ ಮತ್ತೆ ಅವನು ಕರ್ಕೊಂಡು ಪಾರ್ಕ್ ಹತ್ರ ಹೋದ್ವಿ. ಅವ್ನು ಸೈಕಲ್ನೇ ಕಿತ್ಕೊಂಡು ಒಂದು 2 ರೌಂಡ್ ಓಡಿಸಿದ್ವಿ. ಬಟ್ ಆ ಸೈಕಲ್ಗೆ ಬ್ರೇಕು ಇಲ್ಲ, ಏನೂ ಇರಲಿಲ್ಲ. ಹಂಗೆ ಓಡಾಡಿಸ್ಕೊಂಡು ಅವನು ಮಾತಾಡಿಸ್ಕೊಂಡು, ನೀನು ಯೂಟ್ಯೂಬ್ ಮಾಡ್ತೀನಿ, ನಾನು ಮಾಡ್ತೀನಿ, ನಿಮ್ದು ಯಾವ ಅಕೌಂಟು, ನಿಮ್ಗೆ ಎಷ್ಟು ಜನ ಫಾಲೋವರ್ಸು, ಹಂಗೆ ಹಿಂಗೆ ಅಂತ ಅವನು ಮಾತಾಡ್ತಾ ಇದ್ದ. ಸರಿ ಅಂತ ಅವನ ಹತ್ರ ಮಾತಾಡಿಕೊಂಡು ಹಂಗೆ ಅವ್ನ ಸೈಕಲಲ್ಲಿ 1-2 ವೀಡಿಯೋಗಳು ಮಾಡಿಕೊಂಡು ಪಾರ್ಕಿಗೆ ಹೋಗಿ ಹೊತ್ತು ಕೂತ್ಕೊಂಡು ಹಾಗೆ ಸುಮ್ಮನೆ ಮಾತಾಡಿಕೊಂಡು 1-2 ರೀಲ್ಸ್ಗಳನ್ನ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ಅಲ್ಲಿಂದ ನಡ್ಕೊಂಡ್ಬಂದ್ವಿ. ಅಷ್ಟೊಳಗಾದರೆ ಸ್ವಲ್ಪ ಮಳೆ ಥರ ಬರ್ತಾಯಿತ್ತು, ಸೋನೆ. ಆಮೇಲೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ಬಂದೆ. ತುಂಬ ಹೊಟ್ಟೆ ಬೇರೆ ಹಚ್ಚಿತಾಯಿತ್ತು. ಓಡಾಡ್ಕೊಂಬಂದಿದ್ನೆಲ್ಲ ಫುಲ್ಲು ಸುಸ್ತಾದಂಗೆ ಆಗ್ತಾಯಿತ್ತು. ಮಲ್ಕೊಂಬಿಟ್ರೆ ಸಾಕು ಅಂತ ಮನೇಲಿ ಚಿಕನ್ ಮಾಡಿದರು. ಬಂದ ತಕ್ಷಣ 1-2 ಪೀಸ್ ಹಾಕೊಂಡು ಚಿಕನ್ ತಿಂದ್ಬಿಟ್ಟೆ. ತಿಂದು ಸುಮ್ಮನೆ ಹಾಗೆ ನೀರು ಕುಡಿದ್ಬಿಟ್ಟು ಬಂದು ಮಲ್ಕೊಂಡೆ. ಬಟ್ ಏನು ಮಾಡೋದು, ಇವತ್ತು ಯೂಟ್ಯೂಬ್ ಮಾಡೋಕ್ಕೆ ಏನು ವೀಡಿಯೋಸ್ ಇಲ್ವಲ್ಲ ಅಂತ ಅಂದ್ಕೊಂಡು ಹಾಗೆ ಸುಮ್ಮನೆ ಮಾತಾಡೋಣ, ಇವತ್ತು ಏನು ಮಾಡಿದೆ ಅಂತ ಹಂಗೆ ಕ್ಯಾಶುವಲಾಗಿ ಮಾತಾಡ್ಬಿಟ್ಟು ಹಾಕೋಣ ಅಂತ ಮಾತಾಡ್ತಾಯಿದ್ದೀನಿ. ಇವಾಗ ಏನೂ ಇಲ್ಲ, ಅಡುಗೆ ಮಾಡ್ತಾಯಿದ್ದಾರೆ, ತಿನ್ನಬೇಕು. ತಿಂದ್ಬಿಟ್ಟು ರೆಸ್ಟ್ ಮಾಡಬೇಕು. ನೆನ್ನೆನೂ ಹೋಗಿ ಇವತ್ತು ಹೋಗಿ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ. ನಾಳೆ ಹೋಗಿ ಅಂತ ಅಂದಿದ್ರು ಅವರು ಸೋಮವಾರ. ನಾನು ನಾಳೆ ಹೋಗೋಕ್ಕಾಗಲ್ಲ, ಯಾಕಂದರೆ ಫುಲ್ ಸುಸ್ತಾಗಿದೆ. ಡೈಲಿ ಓಡಾಡು ಇಲ್ಲಿಂದ ಕೆಂಗೇರಿವರೆಗೂ ತುಂಬ ದೂರ ಆಗುತ್ತೆ, ಓಡಾಡೋಕ್ಕಾಗಲ್ಲ ಡೈಲಿ. ಅದಕ್ಕೆ ನಾಳೆ ರೆಸ್ಟ್ ಮಾಡಿ ಆದರೆ ನಾಡಿದ್ದು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಇನ್ನೂ ಯಾರ್ಯಾರು ಮಾಡಿಸಿಲ್ಲ ಹೋಗಿ ಮಾಡಿಸ್ಕೊಳ್ಳಿ. ಯಾವಾಗ ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನೇನು ಬೇಕು ಅಂದರೆ ಅದೊಂದು ಫಾರ್ಮ್ ಕೊಡ್ತಾರೆ, ಮತ್ತು ನಿಮ್ಮ ಮನೆ ಅಗ್ರಿಮೆಂಟ್ ಪೇಪರ್ ಒಂದು ಬೇಕು, ಮತ್ತು ಲೈಟ್ ಬಿಲ್ ಬೇಕು, ಆಧಾರ್ ಕಾರ್ಡ್ ಜೆರಾಕ್ಸು, ಪ್ಯಾನ್ ಕಾರ್ಡ್ ನಂಬರು, ರೇಷನ್ ಕಾರ್ಡ್, BPL ಕಾರ್ಡ್ ಇದ್ದರೆ ಅದ್ರದ್ದು ಜೆರಾಕ್ಸು, ಇಲ್ಲಾಂದರೆ ಫೋಟೋ ಇದ್ರೂ ಆಗುತ್ತೆ. ಆಮೇಲೆ ಪ್ಯಾನ್ ಕಾರ್ಡೂ ಅಷ್ಟೇ, ನಂಬರ್ ಬೇಕು. ಇದ್ದರೆ ಜೆರಾಕ್ಸ್ ತೊಗೊಂಡೋಗಿರಿ, ಅವ್ರು ಬೇಕು ಅಂದರೆ ಈಸ್ಕೊತಾರೆ. ಮತ್ತು ಒಂದು ಫೋಟೋ ಅಲ್ಲಿ ಸ್ಟಿಪ್ ಮಾಡಬೇಕು, ಅದು ಫಾರ್ಮ್ ಕೊಟ್ಟಿರ್ತಾರಲ್ಲ ಅದಕ್ಕೆ. ಅದಾದಮೇಲೆ ಅವರು ಫೋನಲ್ಲೇ ಅಪ್ಲಿಕೇಶನ್ ಎಲ್ಲ ಹಾಕಿ ಇಡ್ತಾರೆ ಅಷ್ಟೇ. ಅದಷ್ಟು ಬೇಕು ಅಂತ ಹೇಳಿದರು ನನಗೆ. ಬಟ್ ಅಷ್ಟನ್ನು ತೊಗೊಂಡೋಗಿದ್ದೆ, ಆಗಲೇ ಇಲ್ಲ. ತುಂಬ ಬೇಜಾರಾಗೋಯಿತು. ಬೇಗನೆ ಎದ್ದು ರೆಡಿಯಾಗಿ ಹೋಗಿದ್ದೆ, ಆದ್ರೂ ಕೆಲಸ ಆಗಲಿಲ್ವಲ್ಲ. ನೆನ್ನೆನೂ ಹೋದೆ, ನೆನ್ನೆನೂ ಆಗಲಿಲ್ಲ. ಇವತ್ತು ಹೋದೆ, ಇವತ್ತೂ ಆಗಲಿಲ್ಲ. ಬಟ್ ಅವ್ರು ಸರಿಯಾಗಿ ಹೇಳಿರಲಿಲ್ಲ. ನೆನ್ನೆನೇ ಹೋಗಿ ಕೇಳಿದ್ವಿ ನಾವು, ಬಟ್ ಅವ್ರು ಕ್ಲಾರಿಟಿಯಾಗಿ ಹೇಳಿರಲಿಲ್ಲ. ಕೇಳಿದಾಗ ನಾವು ಹಿಂಗೆ ಅಪ್ಲೈ ಮಾಡಿ ಕ್ಯಾನ್ಸಲ್ ಮಾಡಿದ್ದು ಅಂತ ನಾವು ಹೇಳಿರಲಿಲ್ಲ. ಬಟ್ ಅವರೂ ಹೇಳಿಲ್ಲ. ನಾವು ಹೇಳಿದ್ದಿದ್ರೆ ಅವ್ರು ಹೇಳ್ತಿದ್ರು ಅಂತ ಅನಿಸುತ್ತೆ. ಪಾಪ ನಮ್ಮದೇ ತಪ್ಪಿದೆ, ಇದೇನು ಹೇಳೋಕ್ಕಾಗಲ್ಲ. ಇವಾಗ ತುಂಬ ಹೊಟ್ಟೆ ಬೇರೆ ಹಸಿತಿದೆ, ಫುಲ್ಲು ನಿದ್ದೆ ಬರ್ತೈತೆ ಫ್ರೆಂಡ್ಸ್. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇವಾಗ ತಿಂದು ಮಲ್ಕೊತೀನಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಲಾಗ್ನ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಎಲ್ಲ ಬಡವ್ರ ಮಕ್ಕಳು ಬೆಳಿಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್.